ಕೆಪಿ ಅಗ್ರಹಾರದ ಕಲ್ಯಾಣಿ ರಸ್ತೆಯಲ್ಲಿ ಮಳೆ ಅವಾಂತರ ಆಗಿದೆ. 10ಕ್ಕೂ ಹೆಚ್ಚು ಮನೆಗಳಿಗೆ ಮಳೆ ನೀರು, ರಾಜಕಾಲುವೆ ನೀರು ಎರಡೂ ನುಗ್ಗಿದೆ. ನೀರನ್ನ ಹೊರಹಾಕೋದಕ್ಕೆ ನಿವಾಸಿಗಳು ಹರಸಾಹಸ ಪಟ್ಟಿದ್ದಾರೆ. ಸ್ಥಳೀಯ ನಾಯಕರ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲೆಕ್ಷನ್ ಬಂದ್ ಹೋದ್ರೆ ಮುಗಿತು. ಎಲೆಕ್ಷನ್ ನಂತರ ಜನ ಹೇಗಿದ್ದಾರೆ, ಓಟ್ ಹಾಕ್ತವ್ರ ಪರಿಸ್ಥಿತಿ ಹೇಗಿದೆ, ಏನಾದರೂ ತೊಂದರೆ ಆಗ್ತಾ ಇದೆಯಾ ಇಲ್ವಾ, ಮಳೆ ಬರ್ತಿದೆ, ಮಳೆ ಬರಬಹುದು, ಅಲರ್ಟ್ ಮಾಡಬೇಕು, ಓಹೋ ಇದು ಯಾವುದು ಇಲ್ಲ. ಸೊ ಹಾಗಾಗಿ ಜನಾಕ್ರೋಶ ಸಹಜವಾಗಿ ವ್ಯಕ್ತವಾಗುತ್ತೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಕೆಪಿ ಅಗ್ರಹಾರದ ಒಂದು ಮನೆಯ ಚಿತ್ರವನ್ನ, ವಿಜುವಲ್ಸ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. ಮನೆ ಒಳಗಡೆ ನೀರು ನುಗ್ಗು ಬಿಟ್ಟಿದೆ. ಅಲ್ಲಿ ಹೊರಗಡೆ ಇದು ರಸ್ತೆನೋ ಅಥವಾ ಕೆರೆನೋ ಅನ್ನುವಂತಹ ಪ್ರಶ್ನೆ ಮೂಡುವಂಥ ಪರಿಸ್ಥಿತಿ ಇದೆ. ಮೊಣಕಾಲುದ್ದ ರಸ್ತೆಯಲ್ಲಿ ನೀರು ನುಗ್ಕೊಂಡಿದೆ. ಸೊ ಅದರಲ್ಲಿ ಸಾಕಷ್ಟು ಪ್ರಮಾಣದ ನೀರು ಮನೆ ಒಳಕ್ಕೂ ಕೂಡ ನುಗ್ಗಿದೆ. ನಿನ್ನೆ ರಾತ್ರಿ ಜನ ನಿದ್ದೆ ಮಾಡಿಲ್ಲ. ಈ ಮಳೆ ನೀರನ್ನು ಹೊರ ಹಾಕೋದ್ರಲ್ಲಿ ಹೈರಾಣಾಗಿ ಹೋಗಿದ್ದಾರೆ. ಅದೇ ರೀತಿ ಅಲ್ಲಿರೋ BBMP ಅಧಿಕಾರಿಗಳಿಗಾಗಿರಬಹುದು ಅಥವಾ ಓಟ್ ಹಾಕಿಸ್ಕೊಂಡು ಈ ಕಷ್ಟದ ಟೈಮಲ್ಲಿ ಬರದೇ ಇರುವಂತಹ ಜನಪ್ರತಿನಿಧಿಗಳ ವಿರುದ್ಧ ಅವರು ಹಿಡಿ ಶಾಪ ಹಾಕ್ತಾರೆ. ಪ್ರತಿ ಮಳೆ ಬಂದಂತಹ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಇಂತಹ ಪರಿಸ್ಥಿತಿಗಳು ಕಾಣೋದು ಸಹಜ. ರಾಜಕಾಲುವೆಯಲ್ಲಿ ಹೂಳೆತ್ತಿಲ್ಲ ಮತ್ತು ರಾಜಕಾಲುವೆಯನ್ನು ದುರಸ್ತಿ ಮಾಡಿಲ್ಲ. ಸೊ ಹಾಗಾಗಿ ರಾಜಕಾಲುವೆಯ ನೀರು ಈ ಭಾಗದಲ್ಲಿ ನುಗ್ಗಿದೆ. ಅಲ್ಲಿ ಮನೆಯಲ್ಲಿರುವಂಥ ಪೀಠೋಪಕರಣ, ದವಸ, ಧಾನ್ಯ, TV, ಫ್ರಿಡ್ಜ್ ಎಲ್ಲವೂ ಕೂಡ ನೀರು ಪಾಲಾಗ್ಬಿಟ್ಟಿದೆ. ಜನ ಇಂಥದ್ರಲ್ಲಿ ಹೇಗೆ ನಿದ್ದೆ ಮಾಡಬೇಕು, ಹೇಗೆ ಬದುಕಬೇಕು? ಅವರು ನಿದ್ದೆ ಮಾಡೋದು ಸೆಕೆಂಡರಿ. ಜನ ಹೇಗೆ ಬದುಕಬೇಕು, ಹೇಗೆ ನೆಮ್ಮದಿಯಿಂದ ಇರಬೇಕು ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಬೆಂಗಳೂರಿನ ಆಲ್ಮೋಸ್ಟ್ ತಗ್ಗು ಪ್ರದೇಶಗಳಲ್ಲಿ ಇಂತಹ ಚಿತ್ರಣ ನಮಗೆ ಕಂಡುಬರುತ್ತೆ. DCM DK ಶಿವಕುಮಾರ್ ಅವರು ಹೇಳ್ತಾರೆ, ಎಲ್ಲೆಲ್ಲಿ ಅನಾಹುತಗಳು ಆಗಬಹುದು ಅಲ್ಲಿ ಸರಿಪಡಿಸಬೇಕು ಅನ್ನುವಂಥ ಸೂಚನೆಯನ್ನ ಕೊಡ್ತಾರೆ. ಅವರ ಸೂಚನೆಯಂತೆ ಈ ಪಾಲಿಕೆಯ ಅಧಿಕಾರಿಗಳು ಕೂಡ ನಾವೆಲ್ಲ ಸರಿ ಮಾಡಿದ್ದೀವಿ, ಮಳೆಗೆ ರೆಡಿ ಇದ್ದೀವಿ ಅಂತ ರಿಪೋರ್ಟ್ ಕೊಡ್ತಾರೆ. ಆದರೆ ಆ ರಿಪೋರ್ಟ್ ಕಾರ್ಡ್ ಇದೇನಾ ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.